ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಜಾತಿ, ಧರ್ಮ, ಭಾಷೆಗಳ ಗಡಿ ಆಚೆಗೆ ನಿಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಕಾಂಗ್ರೆಸ್ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ರೀತಿಯಲ್ಲಿ ಕೆಲಸ ಮಾಡಿದೆ. ಅವರನ್ನು ತನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಇದೊಂದು ಬಹಳ ಮಹತ್ವಪೂರ್ಣವಾದ ಒಂದು ಅಂಶ. ತಮಗೆಲ್ಲ ತಿಳಿದಿರುವ ಹಾಗೆ ಪಿ.ವಿ. ಮೋಹನ್ ಅವರು 80ರ ದಶಕದಲ್ಲಿ ಪತ್ರಕರ್ತರಾಗಿಯೂ ಕೂಡ ಕೆಲಸ ಮಾಡಿದವರು. ಸ್ವಲ್ಪ ಸಮಯ ನಮ್ಮ ಜೊತೆ ಮುಂಗಾರು ಪತ್ರಿಕೆಯಲ್ಲಿ ಮತ್ತೆ ಪಿ. ಲಂಕೇಶ್ ಅವರ ಲಂಕೇಶ್ ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡಿದ್ರು. ಅವರು ಸುಮಾರು 4 ದಶಕಗಳಿಗೂ ಅಧಿಕ ಕಾಲ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿಯೂ ಕೂಡ ನಮ್ಮ ಜಿಲ್ಲೆಯ ವಿವಿಧ ಜನ ಚಳುವಳಿಗಳ ಜೊತೆ ಒಬ್ಬ ಒಡನಾಡಿಯಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬಂದವರು. ನಮ್ಮ ದೃಷ್ಟಿಯಲ್ಲಿ ಇದು ಒಂದು ಹೊಸ ಬೆಳವಣಿಗೆ. ನಮ್ಮಲ್ಲಿ ವಿಧಾನಸಭೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಆಗಲಿ, ವಿಧಾನ ಪರಿಷತ್ತಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಆಗಲಿ, ಪ್ರಬಲ 3 ಪಕ್ಷಗಳು ಜಾತಿಯಲ್ಲಿ ಅಥವಾ ಹಣಬಲದಲ್ಲಿ ಯಾರು ಶಕ್ತಿವಂತರಿದ್ದಾರೆ ಅವರಿಗೆ ಮಾತ್ರ ಮಣೆ ಹಾಕುವಂತ ಒಂದು ಕೆಲಸವನ್ನ ನಮ್ಮ ಜಿಲ್ಲೆಯ ಮಟ್ಟಿಗೆ, ಎಕ್ಸೆಪ್ಷನ್ಸ್ ಇರಬಹುದು, ನಮ್ಮ ಜಿಲ್ಲೆಯ ಮಟ್ಟಿಗೆ ಹಾಗೆ ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದ್ರೆ ಮೋಹನ್ ಅವರಿಗೆ 2 ಶಕ್ತಿ ಇಲ್ಲ, ಜಾತಿಯ ಬಲ ಇಲ್ಲ, ಮತ್ತೆ ಅವರು ಯಾವುದೇ ಜಾತಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿಲ್ಲ. ಮತ್ತೆ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಅಂತರ್ಧರ್ಮೀಯ ಹೆಣ್ಮಗಳನ್ನ ಮದುವೆ ಆದವರು. ಆದ್ರಿಂದ ಅವರ ಆಯ್ಕೆಯನ್ನ ರಾಜ್ಯದ ಎಲ್ಲಾ ಶಾಸಕರು, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಎಫಿಲಿಯೇಷನ್ಸ್, ಅವರನ್ನ ಬೆಂಬಲಿಸಬೇಕು ಹೇಳಿ ನಾವು ಆಗ್ರಹ ಮಾಡ್ತೇವೆ. ಅವರ ಪಕ್ಷದಲ್ಲಿ ಸಹಜವಾಗಿ ಅವರ ಆದ್ಯತೆಯ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಅವರಿಗೆ ಮಾಡುವಂಥದ್ದು ಒಂದು ಸಹಜವಾಗಿ ಇರ್ತದೆ. ಆದರೆ ತಮಗೆ ಇವತ್ತಿನ ವಿದ್ಯಮಾನವನ್ನು ತಾವು ನೋಡಿದ್ರೆ ಕೆಲವು ಗೊಂದಲಗಳು ಇದೆಲ್ಲ ನಮಗೆ ಕಾಣ್ತಾ ಇದೆ. ತಮಗೆ ಸಹ ಅದು ಚೆನ್ನಾಗಿ ಗೊತ್ತಿದೆ ಏನಾಗಬಹುದು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರನ್ನ ಅಪೀಲ್ ಮಾಡ್ತಾ ಇದ್ದೇವೆ. ಒಬ್ಬ ಸಜ್ಜನ, ಸರಳ ವ್ಯಕ್ತಿ, ಮತ್ತೆ ನಮ್ಮ ಪರಿಷತ್ತಿಗೆ ಸೂಕ್ತ ವ್ಯಕ್ತಿ, ಅದು ಮೇಲ್ಮನೆ ಎಂದು ಏನು ನಾವು ಕರೀತೇವೆ, ಆ ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿಯನ್ನ ನಮ್ಮ ಜಿಲ್ಲೆಯಿಂದ ಆಯ್ಕೆ ಮಾಡಿರುವುದು ನಮಗೆಲ್ಲ ಬಹಳ ಸಂತೋಷ ಇದೆ. ಮಾನವತೆಯನ್ನ ಪ್ರೀತಿಸುವ ಎಲ್ಲರೂ ಕೂಡ ನಮ್ಮ ಶಾಸಕರು, ನಮ್ಮ ಉಭಯ ಜಿಲ್ಲೆಗಳ ಶಾಸಕರನ್ನು ನಾವು ಹೆಚ್ಚು ಒತ್ತು ಮಾಡಿ ಹೇಳ್ತೇವೆ. ನಮ್ಮ ಮೋಹನ್ ಪಿ.ವಿ. ಅವರನ್ನ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವ ಕೆಲಸವನ್ನ ತಾವು ಒಂದು ಬಹಳ ಮುಖ್ಯ ವಿಷಯ ಎಂದು ಭಾವಿಸಿ ಮಾಡ್ಬೇಕು ಹೇಳಿ ನಾವು ಅವರನ್ನ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೊಂದು, ತಮಗೆ ಗೊತ್ತಿರುವ ಹಾಗೆ ಮೋಹನ್ ಅವರು ವಿದ್ಯಾರ್ಥಿ ಯುವಜನ ಚಳವಳಿಯಿಂದ ಬಂದವರು. ಫಸ್ಟ್ ನಮ್ಮ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಆಲ್ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಬಂದವರು. ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡಿದವರು. ನಿರಂತರವಾಗಿ ಯುವಜನರ ಮತ್ತೆ ಶೋಷಿತ ಸಮುದಾಯಗಳ 80ರ ದಶಕದಲ್ಲೇ ದಲಿತ ಸಂಘರ್ಷ ಸಮಿತಿಯ ಒಡನಾಟಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ, ಹೋರಾಟಗಾರನಾಗಿದ್ದುಕೊಂಡು AICCಯ ಸೆಕ್ರೆಟರಿ ಅವರು ರಾಜಕೀಯವಾಗಿ ಬೆಳೆದಿದ್ದಾರೆ. ಆದರೂ ತಮ್ಮ ಸಜ್ಜನಿಕೆಯನ್ನ, ಸರಳತೆಯನ್ನ ಅವರು ಮಾರ್ಕೊಂಡಿಲ್ಲ. ಅವರ ಎಲ್ಲ ಚಟುವಟಿಕೆಗಳು, ವಿದ್ಯಾರ್ಥಿ ಸೇರಿ ಮತ್ತು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹೋರಾಟಗಳು ನಮಗೆ ಬಹಳ ಖುಷಿ ತಂದಿದೆ. ಅವರಂಥ ಒಂದು ಕ್ಯಾಂಡಿಡೇಟ್ ಆರಿಸಿ ಬಂದರೆ ಅದೊಂದು ಶೋಷಿತ ಸಮುದಾಯಗಳಿಗೆ ಮತ್ತು ಪಾಲಿಸಿ ಮೇಕಿಂಗ್ ಆ ದಿಸೆಯಲ್ಲಿ ಖಂಡಿತವಾಗಿಯೂ ಅದೊಂದು ಮೈಲ್ಗಲ್ಲು ಆಗ್ಬೋದು. ಆ ದಿಸೆಯಲ್ಲಿ ಎಲ್ಲರೂ ಬೆಂಬಲಿಸಬೇಕಂತ ನಾವು ಕೇಳ್ಕೊಳ್ತೇವೆ.